వాడు బెంగళూరు పైన వాడు ఏం సంపాదిస్తానరా నా కొడుకో ಏನೇಮನ್ನ ಸೇಲ್ ದಿಕ್ತಕ್ಕಲ್ಲ ಅನ್ಕೊಂಡ್ರಿ ಆದ್ರೆ ಇಲ್ಲಿ ಹುಟ್ಟಿದವರು ಡೆಲ್ಲಿಯಲ್ಲಿ ಇರ್ಲಿ ಫಾರಿನ್ ಅಲ್ಲಿ ಇರ್ಲಿ ಬೆಂಗಳೂರಲ್ಲಿ ಇರ್ಲಿ ಎಷ್ಟೇ ದುಡಿಲಿ ಬಂದು ಮನೆಗಳು ಸೇರಿದ್ವಿ ನಮ್ಮ ಅವತ್ತಿಂದಾನೇ ಸ್ಟಾರ್ಟ್ ಎಲ್ಲ ಆಯ್ತು ನಾಟಕಗಳೆಲ್ಲ ಬೇಬಿ 1980 2000 ವರೆಗೂ ನಾವು ಬೀದಿಯಲ್ಲಿ ಕೂತ್ಕೊಂಡು ನಾಟಕಗಳನ್ನು ನೋಡ್ತಾ ಇದ್ವಿ ಈ ನಾಟಕ ಮಂಡಳಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನನ್ನ ಮಾರ್ಗದರ್ಶಿಗಳು ನಮ್ಮ ನಾಯಕರು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನ್ ಅವರೇ, ಕೋಮಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಬಿ.ವಿ. ಸಾಮಣ್ಣ ಅವರೇ, ನಮ್ಮ ವೈ.ಎಂ. ರೆಡ್ಡಿ ಸರ್ ಅವರೇ, ಶ್ರೀನಿವಾಸ ರೆಡ್ಡಿ ಅನ್ನವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರೇ ಮತ್ತು ನಾಟಕ ಮಂಡಳಿಯವರೇ, ನಾಟಕವನ್ನ ವೀಕ್ಷಣೆ ಮಾಡಲು ಬಂದಿರತಕ್ಕಂಥ ನಮ್ಮ ಈ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇದು 3ನೇ ವರ್ಷದ ನಾಟಕ. ನಾನು ಕೂಡ 3 ವರ್ಷದಿಂದ ನಮ್ಮ ನಾಯಕರ ನಾಗರಾಜನ್ ಅವರ ಜೊತೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ. ಇದು ಈಗಾಗಲೇ ನಮ್ಮ ಸಾಮಣ್ಣ ಅವರು ಹೇಳ್ದಂಗೆ ಹಳೆ ಪದ್ಧತಿಗೆ ಹೋಗ್ತೀವಿ ಎನ್ನುವುದಕ್ಕೆ ಉದಾಹರಣೆ ಕರೋನಾ ಸಮಯದಲ್ಲಿ ಈಗಾಗಲೇ ನಾವು ಹಳೆ ಪದ್ಧತಿಯನ್ನ ನೆನಪಿಸ್ಕೊಂಡಿದ್ದೀವಿ. ಇಲ್ಲಿ ಹುಟ್ಟಿದವರು ಡೆಲ್ಲಿಯಲ್ಲಿ ಇರ್ಲಿ ಫಾರಿನ್ ಅಲ್ಲಿ ಇರ್ಲಿ ಬೆಂಗಳೂರಲ್ಲಿ ಇರ್ಲಿ ಎಷ್ಟೇ ದುಡಿಲಿ ಬಂದು ಮನೆಗಳು ಸೇರಿದ್ವಿ. ನಮ್ಮ ಅವತ್ತಿಂದಾನೇ ಸ್ಟಾರ್ಟ್ ಎಲ್ಲ ಆಯ್ತು ನಾಟಕಗಳೆಲ್ಲ ಬೇಬಿ 1980 2000 ವರೆಗೂ ನಾವು ಬೀದಿಯಲ್ಲಿ ಕೂತ್ಕೊಂಡು ನಾಟಕಗಳನ್ನು ನೋಡ್ತಾ ಇದ್ವಿ. ಕರೋನಾದಲ್ಲಿ ಮತ್ತೆ 20 ವರ್ಷ ಆದ್ಮೇಲೆ ಎಲ್ಲರೂ ಸಾಫ್ಟ್ವೇರ್ IT BT ಅಂತ ಹೇಳ್ಬಿಟ್ಟು ಉದ್ಯೋಗಗಳಿಗೆ ಹೋದ್ರು ಕೂಡ ಕರೋನಾದಲ್ಲಿ ಮತ್ತೆ ನಾವು ತಿರುಗಿ ಬಂದು ಮನೆಯಲ್ಲಿ ಸೇರ್ಕೊಂಡು ಮತ್ತೆ ಬೀದಿ ನಾಟಕಗಳು ಎಲ್ಲವನ್ನ ನಾವು ಹಳೆ ಪದ್ಧತಿಗಳನ್ನ ನೆನಪಿಸ್ಕೊಂಡ್ವಿ. ಅವಾಗ ಕರೋನಾದಲ್ಲಿ ಅಂದ್ಕೊಂಡ್ವಿ, ವಾడు ಬೆಂಗಳೂರು ಪೈನ ವಾడు ಏನ್ ಸಂಪಾದಿಸ್ತಾನ ನಾವು ಕೊಡ್ಕೋ ಏಮನ್ನ ಸೇಲ್ ದಿಕ್ತಕ್ಕಲ್ಲ ಅನ್ಕೊಂಡ್ರಿ. ಆದ್ರೆ ಕರೋನಾ ಸಮಯದಲ್ಲಿ ಮಾತ್ರ ನಮ್ಮ ಪಕ್ಕದ ಮನೆಯವನ್ ಚೆನ್ನಾಗಿರ್ಬೇಕು, ಯಾಕಂತಂದ್ರೆ ಅವನು ಕರೋನಾ ಅಂಟ್ಕೊಂಡ್ರೆ ನಮಗೂ ಕರೋನಾ ಬರುತ್ತಲ್ಲ ಆವತ್ತು ಅಂದ್ಕೊಂಡ್ವಿ. ಆ ತರ ಜನರ ಅಭಿಪ್ರಾಯ ಇಲ್ಲದೆ ಎಲ್ಲಾ ಸಮಯದಲ್ಲೂ ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಭಾವನೆ ಮಾಡಿಕೊಂಡು ಒಂದೇ ಒಂದು ಇದನ್ನ ನಾವು ಇಂದಿನ ಜನ್ಮಕ್ಕೆ ನಾವು ಬಿಡಬೇಕು. ಈ ರಾಮಾಯಣ ಮಹಾಭಾರತದಲ್ಲಿ ಕೆಲವನ್ನ ನಾವು ಇಂದಿನ ಜನರೇಷನ್ಗೆ ಏನ್ ಬಿಟ್ಟು ಹೋಗ್ತೀವಿ ಅಂತಂದ್ರೆ ಇಂತಹ ಈ ನಾಟಕ ಮಂಡಳಿಗಳಿಂದಲೇ. ಯಾಕಂತಂದ್ರೆ ಈ ನಾಟಕ ಮಂಡಳಿಯಿಂದಲೇ ಉದ್ಭವವಾಗಿ ಮಹಾನ್ ನಾಯಕರು ಯಾರು ದೊಡ್ಡ ನಮ್ಮ NTR ಅಂತವರು, ರಾಜ್ಕುಮಾರ್ ಅಂತವರು ಎಲ್ಲರೂ ಕೂಡ ಬಂದಿರೋದು ಈ ನಾಟಕ ಮಂಡಳಿಯಿಂದನೇ. ಒಂದು ಹಳ್ಳಿಯಿಂದ ಸ್ಟಾರ್ಟ್ ಆಗಿ ಡೆಲ್ಲಿವರೆಗೂ ಬಂದಿರೋದು ಕೂಡ ಅಂತ ಕಲಾನಾಯಕರಾಗಿರುವುದು ಉದ್ಭವ ಆಗಿರೋದು ಕೂಡ ಈ ನಾಟಕ ಮಂಡಳಿಯಿಂದನೇ. ಒಂದೇ ಒಂದು ನಾವು ಏನಂತಂದ್ರೆ ಹಿರಣ್ಯಕಶ್ಯಪನು ಈ ಭೂಲೋಕವನ್ನೇ ನುಂಗು ಬಿಡ್ಬೇಕು ಅಂತೇಳಿ ಈ ಭೂಲೋಕವನ್ನೇ ತಗೊಂಡು ಸಮುದ್ರದಲ್ಲಿ ಹೋಗಿ ಮುಚ್ಚಿಟ್ಕೊಂತಾನಂತೆ. ಮುಚ್ಚಿಟ್ಕೊಂಡಾಗ ನಮ್ಮ ಹಿರಣ್ಯಕಶ್ಯಪನನ್ನು ಸೋಲಿಸಕ್ಕೆ ಬಂದಿದ್ದು ವರಹ ಸ್ವಾಮಿ ಬಂದಾಗ ಕೂಡ ಮತ್ತೆ ಅದು ಇನ್ನೊಬ್ಬ ಅವರಿಬ್ರು ರಾಕ್ಷಸರು ಇರ್ತಾರೆ. ಇಬ್ರು ರಾಕ್ಷಸರು ಕೂಡ ಈ ಭೂಮಂಡಲಿನೇ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ ಮತ್ತೆ ಕೊನೆಯ ಪಕ್ಷದಲ್ಲಿ ನಮಗೆ ಬಂದಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ ಬಂದು ಈ ಭೂಲೋಕವನ್ನು ರಕ್ಷಿಸಿದ್ದಾರೆ ಅಂತ ನಮ್ಮ ಪುರಾಣಗಳಲ್ಲಿ ನೋಡ್ತೀವಿ ನಾವು. ಆದ್ರಿಂದ ತಾವೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಾಟಕ ಮಂಡಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ನಾಟಕ ಮಂಡಳಿ, ಜೈ ಕರ್ನಾಟಕ.